ಮೊನ್ನೆ ಬರ್ಡೇ ಪಾರ್ಟಿಗೆ ಹೋಗಿದ್ವಲ್ಲ, ಯಾರ ನಿನ್ ಕೈ ಹಿಡಿದ ಮಾತಾಡ್ಸಕತ್ತಿದ್ಲಲ್ಲ, ಯಾರ್ರೀ ಅಕ್ಕಿ? ಹಾ, ನಿಮ್ಗೆ ಅಷ್ಟೊಂದು ಕ್ಲೋಸ್ ಇರ್ತಾರೆ ಏನ್ ಆಫೀಸ್ನಾಗ? ಇಷ್ಟೊಂದು ಕೈ ಮೈ ಮುಟ್ಟು ಮಾತಾಡ್ಸೋ ಅಷ್ಟು? ಯಾರಿಗೇನು ತಲೆ ಕೆಟ್ಟಿರ್ತೈತೆನ ನನ್ನ ಕೈ ಮೈ ಮುಟ್ಟಾಕ? ಅವ್ರೇನು ನನ್ನ ಮುಟ್ಟಿರಂಗಿಲ್ಲ. ನೀ ಸುಮ್ಮನೆ ಎಲ್ಲ ಹುಟ್ಟಿಸ್ಕೊಂಡು ಹೇಳ್ಬೇಡ. ಹ್ಞೂ, ಮೊನ್ನೆ 15 ದಿನದ ಹಿಂದೆ ನನಗೆ ಏನೋ ಊರಿಂದ ಬರಾಕತ್ತೀನಿ ನಾನು, ನನಗೆ ಅಡ್ಗೆ ಮಾಡ್ಕೊಂಡು ಬಾ ಅಂತ ಫೋನ್ ಹಚ್ಚಿದ್ಲಲ್ಲ ಆಕಿನ, ಹೋದಲ್ಲ ಅಕ್ಕಿ? ನೋಡ, ಅದು ಊಟ ಮಾಡ್ಕೊಂಡು ಹೋಗೋದು ಅದೆಲ್ಲ ಕಾಮನ್. ನೀ ಅದ್ರ ಬಗ್ಗೆ ಇದನ್ನ ಮಾಡಕೋ. ಆಯ್ತು, ಏನಾರ ಮಾಡ್ರಿ. ನೀನ್ ನನ್ನ ಹಂಗೆ ನಮಗೂ ಯಾರ ಬಂದು ಹಿಂಗ ಮುಟ್ಟಿರ್ ಸುಮ್ಮಿರ್ತೀರ ನೀವು? ಈಗ ನಾ ಪರ್ಶಿ ಹೊಡ್ಸಕ್ ಹೋಗ್ತೀನಿ, ಸುಮ್ಮಿರ್ರಿ. ಏ ಶೋಭಾ, ಎಲ್ಲಿದ್ದಿ? ಬಾ ಇಲ್ಲಿ. ಹಾ, ಹೇಳ್ರಿ. ಅಲ್ಲ, ನಿನಗೆ ದಿನ ಕಸ ಹೊಡಿತೇ? ನೆತ್ತಿ ಮೇಲೆ ಇಟ್ಕೊಂಡು ಕಸ ಹೊಡಿತೀಯೋ? ಕಸ ಹೊಡಿಯೋದು ನಿನಗೆ ಗೊತ್ತಿರಂಗಿಲ್ಲನ? 3 ದಿನದಿಂದ ಗ್ಯಾಸ್ ಕಟ್ಟಿ ಇದ್ರದ್ದು ಸಿಲಿಂಡರ್ ಕೆಳಗಡೆ ಇದು ಲೈಟರ್ ಬಿದ್ದೈತಿ, ಗೊತ್ತಾಗಲ್ಲ? 3 ದಿನದಿಂದ ಹುಡ್ಕಾಕತ್ತಿಯಲ್ಲ ಹಂಗ. ಅಲ್ರಿ, ಮಂಡ್ಯರ ಅಡ್ಗೆ ಮಣಿ ಎಲ್ಲ ಸ್ವಚ್ಛ ಮಾಡೀನಿ, ಯುಗಾದಿ ಬಂದೈತೆ ಅಂತ ಹೇಳಿ. ಅದು ಅಲ್ದ ನಾವು ಕಬೋರ್ಡ್ಗಳೆಲ್ಲ ಹಗ್ಲಂಬ್ಲ ತೆಗಿಯಂಗಿಲ್ಲ, 15 ದಿನಕ್ಕೊಮ್ಮೆ ತೆಗೆದು ಎಲ್ಲ ಕ್ಲೀನ್ ಮಾಡ್ತೀನಿ, ನಿಮಗ್ ಗೊತ್ತೈತಿ. ಮತ್ತೆ ಈಗ ಈ ತರ ಮಾತಾಡ್ತಿರಲ್ಲ, ನಾ ಹೊರಗಿಂದ ಇಷ್ಟ ಹೊಡ್ಕೊಂತೀನಿ. ನಿನಗ ಕಸ ಅಲ್ಲ, ನಿನಗ ಏನು ಮಾಡಕ್ ಬರಂಗಿಲ್ಲ ನಿನಗ. ಅಲ್ರಿ, ಆಯ್ತು, ನನಗೇನು ಮಾಡಕ್ ಬರಲ್ಲ. ಇದು ನಿನ್ ಮನಿ ಹೋದಲ್ಲ, ನೀನು ಮಾಡ. ಮಾತು ಎತ್ತಿದ್ರೆ ಎಲ್ಲ ನಾನ ಮಾಡ್ರಿ, ಎಲ್ಲ ನಾನ ಮಾಡ್ಕೊಂಡು ಹೋದ್ರಿ. ನೀ ಏನ್ ಮಾಡ್ತಿ? ಮನ್ಯಾಗ ಖಾಲಿ ಬಿದ್ದಿರ್ತೀಯಲ್ಲ. ಅಲ್ಲ, ನಾ ಏನ್ ಹೇಳಿನೀಗ? ಅವಾಗ್ಲೇ ನಾನು ಕೇಳಿದ ಕ್ವಶನ್ಗೆ ಒಂದು ಆನ್ಸರ್ ಮಾಡ್ಲಿಲ್ಲ ನೀವು. ಯಾರ ನೀನ್ ಕೈ ಹಿಡ್ಕೊಂಡ? ನಿಮ್ಮಂಗ ಯಾರ ಕಡೆನೂ ನಾನು ಹಿಂಗ್ ಕೈ ಹಿಡಿಸ್ಕೊಂಡು ಅಡ್ಡಾಡಂಗಿಲ್ಲ. ಆಯ್ತು, ನಿಂದ್ರ ನಮ್ಮ ಅಪ್ಪ ಫೋನ್ ಹಚ್ತೇನೆ ನಿಂದ, ಅವ್ರ ಕರೆಕ್ಟ್ ನಿನಗ. ನಡಿ ಮನಿ, ನೀ ಹಿಂಗ್ ಮಾತಾಡೋದಿತ್ತಾರ ಮನಿ ಬಿಟ್ಟು ಹೊರಗೆ ನಡಿ. ನೀ ಇರೋದೇನ್ ಬ್ಯಾಡಾಗೈತಿ ನಿನಗೀಗ. ಅಲ್ರಿ, ರಜೆ 2 ತಿಂಗಳು ರಜೆ ಐತಂತ ನಾನೇ ಇಲ್ಲೇ ಇರ್ಬೇಕಂತ ಮಾಡಿದ್ರೆ ನೀವು ನಾನು ಮನಿ ಬಿಟ್ಟು ಹೊರಗೆ ಹಾಕಾಕ ನೋಡಾಕತ್ತೀರೇನ? ನಾ ಹೋದ್ರೆ ನಿಮ್ಗೆ ಅನುಕೂಲ ಆಗತ್ತಂತ ಹೇಳಿ ಅಂದಿ. ನೀ ಹೋದ್ರೆ ನಾನು 100 ಹುಡುಗಿಯರನ್ನ ಕರ್ಕೊಂಡ್ ಬಂದು ಮನ್ಯಾಗ ಇಟ್ಕೊಂತೀನಿ ಅಂತ ಅನ್ಕೊಂತೀಯಲ್ಲ. ಹೇಳ್ತೇನೆ ನಿಂದ್ರ ನಮ್ಮ ಅಪ್ಪ. ಹಲೋ ಅಪ್ಪ, ಎಲ್ಲಿದ್ದೀರಿ? ನಾನು ಇಲ್ಲಿ ಹೊರಗೆ ಬಂದಿದ್ದಪ್ಪ. ಹೇಳ. ಇದು ಭಾಳ ಆಗೈತಪ್ಪ. ಏನ್ ಮಾಡಿದೆ ಗೊತ್ತಾನೆ? ಇವತ್ತು ಕಸ ಹುಡ್ಗಾಕತ್ತೀನಿ ನಾನು. ಅಲ್ಲಿ ಲೈಟರ್ 3 ದಿನದಿಂದ ಇಲ್ಲ ಅಂತ ಕೇಳಿದ್ರ, ನಿನ್ ಕೆಲಸ ನೀನ ಮಾಡ್ಕೋ ಅಂತಂದು ನನಗೆ ಬಾಯಿಗೆ ಬಂದಂಗಂತ. ಆಮೇಲೆ ಏನಂತಾಳ, ನಾನು ಹೋದ್ನೆ ಅಂದ್ರೆ ನೀನು ನನ್ನ ಹುಡುಗಿಯರನ್ನ ಕರ್ಕೊಂಡು ಬಂದು ಮಲ್ಕೊಂತಿ ಅಂತಾಳ. ಆಮೇಲೆ ನಾನು ಹುಡುಗಿಯರ ಜೋಡಿ ಸಂಬಂಧ ಐತೆ ಅಂತೆ, ಬರೀ ಸಂಬಂಧ ಕಟ್ತಾಳ. ಬರೀ ಹೊಂದ್ಕೊಂಡು ಹೋಗ್ರು ಅಂತೀರಿ. ಇದಾತ್ ನನ್ನ ಹಣೆ ಬರ. ಈಕಿಗೆ ಜೋಡಿ ಚಂದಂಗೆ ಬಾಳೋದು ಗೊತ್ತಿಲ್ಲ ಈಕಿಗೆ, ಒಂದು ಚಂದಂಗೆ ಅಡ್ಗೆ ಮಾಡೋದು ಗೊತ್ತಿಲ್ಲ, ಚಂದಂಗೆ ಹೊಸ್ಲಿಕ್ಕ ನೀರು ಹಾಕೋದು ಗೊತ್ತಿಲ್ಲ ಈಕಿಗೆ. ಅಲ್ರಿ, ನಾ ಎಲ್ಲಂದಿ ನಿಮಗ ಹುಡುಗಿಯರ್ ಕರ್ಕೊಂಡ್ ಬರ್ತೀರಂತ ಹೇಳಿ? ನಾ ಹಿಂಗೆ ಮಾತಾಡಕತ್ತೀನಿ ಇಲ್ಲ, ಸುಮ್ ಬಾಯಿ ಮುಚ್ಕೊಂಡ್ರೆ. ಹೌದಾಕಿದ್ ಭಾಳ ಆಗೈತಿ. ಒಂದು ಸಂಸ್ಕಾರ ಗೊತ್ತಿಲ್ಲ, ಸಂಸ್ಕೃತಿ ಗೊತ್ತಿಲ್ಲ, ಯಾರು ಕಟ್ಕೊಂಡು ಬಂದಾರೋ ಏನೋ ಆಕಿನ. ಕೊಡ್ರಿ, ನಾ ಮಾತಾಡ್ತೀನಿ. ಅಲ್ರಿ ಮಾವಾರ, ನಾ ಏನ್ ಕೇಳಿ ನಿಮ್ ಮಗಗೆ ಕೇಳಿದ್ದು ಒಂದು ಕ್ವಶನ್. ಯಾವಾಕ್ಯಾರ ಕೈ ಹಿಡ್ಕೊಂಡು ಅಡ್ಡಾಡಕ ಮುಟ್ಟೆ ಮಾತಾಡಕತ್ತ ಅಂತಂದ್ರೆ ನಾ ಅದನ್ನ ಕೇಳಿನಿ. ಅದಕ್ಕೆ ನಿಮ್ ಮಗ ಇಷ್ಟೆಲ್ಲ ಮಾತಾಡ್ತಾನ. ಅದು ಅಲ್ಲ, 15 ದಿನದಿಂದ ಯಾವಕ್ಕೆ ಫೋನ್ ಹಚ್ಚಿ ಅವಂಗ ಅಡ್ಗೆ ಮಾಡ್ಕೊಂಡ್ ಬಾ ಅಂತಾಳ. ಅಂದ್ರೆ ಅಡ್ಗೆ ಮಾಡ್ಕೊಂಡು ಹೋಗೋದೆಲ್ಲ ಇವ್ರು ಇದು ನೋಡುವ. ಅವ್ರ ಆಫೀಸ್ನಾಗ ಕೈಯಾರ ಮುಡ್ತಾರ, ಮೈಯಾರ ಮುಡ್ತಾರ. ಅದ್ಯಾಕ್ ಬೇಕು ನಿನಗ? ಅವ್ರ ಆಫೀಸ್ ವಿಷಯ ನಿನಗೆಲ್ಲ ಯಾವ್ದಕ್ ಬೇಕು ನಿನಗ? ನೀನ್ ಹಿಂಗ್ ಮಾಡೋದಿತ್ತಾರ ನೀನ್ ಕೋರ್ಟಿಗೆ ಅಡ್ಡಾಡಿಸ್ತೀನಿ ನಿನ್ನ ಅಂತ. ಇಲ್ಲಾಂದ್ರೆ ಬಂದ್ ಇಲ್ಲೇ ಇರು ನಮ್ಮ ಹತ್ರ. ಮಗನ್ನು ಇಲ್ಲೇ ಇರ್ಲಿ, ಅವ ಅಲ್ಲೇ ಇರ್ಲಿ, ಅವ ಅಲ್ಲೇ ಜಾಬ್ ಮಾಡ್ಕೊಂತ ಅವ ಏನೈತೆ ಅದನ್ನ ಪ್ರೂವ್ ಮಾಡಿ ನೀನು. ಅಲ್ರಿ, ನೀವ್ ಏನ್ ಮಾತಾಡಕತ್ತೀರಿ? ನಿಮ್ಗರ ಗೊತ್ತಾಗತ್ತೇನ? ನೀ ಹಿಂಗ್ ಇದ್ರ ಮಾತಾಡೋದು ಸ್ವಲ್ಪ ಬಿಡು. ಅಲ್ಲ, ನಾನ್ ಮಾತಾ ಕೇಳವಲ್ರಿ ನೀವು. ನಾ ಏನ್ ಹೇಳಾಕತ್ತೀನಿ ಅನ್ನೋದ ನಾ ಹೇಳಿ ಮುಗಿಸಿನೆಲ್ಲ, ಈಗ ಮುಗಿತ್ ನೋಡ್ ಅಷ್ಟ. ಆಕಿಗ್ ನಾ ಈಗ ಹೇಳಿನಿ ಇಲ್ಲೇ ಬಂದಿರೋ ಅಂತ ಹೇಳಿ ಅಷ್ಟ ನೋಡು. ಆಯ್ತಪ್ಪ. ಅಲ್ರಿ, ನಾ ಯಾವಾಗ ನಿಮಗ ಹುಡುಗಿಯರ್ ಕರ್ಕೊಂಡ್ ಬರ ಮಲ್ಕೊಂತೀರಂತ ಹೇಳಿ? ನಾ ಏನ್ ಕೇಳಿದೆ, ನಿಮ್ ಮನ್ಯಾಗ ನಿಮ್ ತಮ್ಮಗೆ ಒಂದ್ ಕ್ವಶನ್ ಕೇಳಿನೀಗ, ಅದು ಹಂಗ್ ಮಾಡ್ತಾರನ ಅಂತ ಹೇಳಿ. ಅಷ್ಟಕ್ಕ ನಿಮ್ಮಪ್ಪ ನನಗೆ ಹೆಂಗ್ ಅನ್ನಕತ್ತಾರ ಗೊತ್ತಾನ? ಕೋರ್ಟ್ ಕಚೇರಿ ನೋಡ್ತೀನಿ, ಆಮೇಲೆ ನೀನು ಹುಬ್ಳ್ಯಾಗ ಬಂದಿರು. ಅಲ್ಲ, ನಿಮ್ ತಮ್ಮನ ಮದ್ವೆ ಆಗಿ ಹುಬ್ಳಿಗೆ ಹೋಗಿ ಕುಂದ್ರಕ್ಕನ ನಾನು ಮದ್ವೆ ಆಗಿದ್ದ ಹಂಗಾರ? ಇವ್ನ್ ಬಿಟ್ಟು ಹೋಗಿ ನಾನು ಅಲ್ಲಿ ಹೋಗಿ ಕುಂದಿರ್ಬೇಕಂತ? ಹಂಗೆಲ್ಲ ಮಾತಾಡ್ಬಾರ್ದು, ನಾ ಎಲ್ಲ ಮಾತಾಡ್ತೀನಿ. ಅಲ್ಲಕ್ಕ, ನಾನೇನ್ ಬಿಟ್ಟಿ ಬಿದ್ದಾರೈತೆ ಮಾತಾಡ್ತಾರಲ್ಲ ಎಲ್ಲಾರು. ಅಲ್ಲ, ಹಿಂಗ್ಯಾಕ್ ಮಾಡ್ತೀರಿ ನೀವೆಲ್ಲ? ನಿಮ್ ತಮ್ಮನ ಮದ್ವೆ ಆಗಿ ನನ್ನ ಜೀವನನ ಹಾಳಾಗಿ ಹೋತ್ ನೋಡು. ಬರೀ ಇಲ್ಲಿ ಸಲ್ಲದ್ದು, ನಾ ಏನು ಅಂದಿರಂಗೇ ಇಲ್ಲ. ಅದನ್ನ ಹುಟ್ಟಿಸ್ಕೊಂಡು ಮಾತಾಡ್ತಾನ ನೋಡ್ರಿ. ನೀವು ಪದೇ ನನ್ನ ಮನಿ ಬಿಟ್ಟು ಹೋಗೋದು ಸರಿಯಲ್ಲ. ನೀವೀಗ ಆಯ್ತು, ನಾನು ನಮ್ಮ ತವ್ರ ಮನೆಗೆ ಕಳಿಸ್ರಿ, ನಾ ಹೋಗ್ತೀನಿ. ನಮ್ಮ ಅಪ್ಪನ ಜೋಡಿ ಮಾತಾಡ ಬರೋ. ನಿಮ್ಮ ಮನೆಯವ್ರಿಗೆ ಹಿರಿಯರ ಜೋಡಿ ಮಾತಾಡೋದು ಗೊತ್ತಿಲ್ಲ ನಾ ಒಟ್ಟ. ನೋಡ್ರಿ, ನಮ್ಮಪ್ಪ ಏನು ಅಂದಿಲ್ಲ, ನಾ ಹೇಳಾಕತ್ತೀನಿ. ನಮ್ಮ ಅಪ್ಪ ಫೋನ್ ಹಚ್ಚಿ ಕೇಳ. ಹಲೋ ಅಪ್ಪ, ಈಗ ಒಂದು ಕ್ಯಾತೆ ತೆಗ್ದಾಳ ನೋಡಿ. ಈಗೀಗ ನಾ ಅವ್ರ ಊರಿಗೆ ಹೋಗ್ಬೇಕಂತ, ಆಕಿನ ಬಿಟ್ಟು ಬರ್ಬೇಕಂತಲ್ಲೇ ಅವ್ರಪ್ಪ ನನ್ನ ಜೋಡಿ ಮಾತಾಡ್ತಾನಂತ. ಈಕಿ ಕೆಳಗೆ ಹೋಗಿದ್ಲ. ಈಗ ಏನು ಹೇಳ್ಕಶಾರ ಏನೋ, ಅವ್ರ ಅಪ್ಪ ಏನಾರು ಫೋನ್ ಹಚ್ಚಾನೋ ಏನೋ ಗೊತ್ತಿಲ್ಲ. ಈಗ ಮಾತಾಡಕತ್ತಾಳ ನೋಡು. ಅವ್ರಿಗೇನು ಹಿರಿಯರ ಜೋಡಿ ಮಾತಾಡೋದು ಗೊತ್ತಿಲ್ಲ ಒಟ್ಟ. ಅದಕ್ಕೆ ನಾನು ಈಗ ಅವ್ರ ಏನಾರು ಹಚ್ಚಿಲ್ಲ ನನಗೆ, ಹುಬ್ಳಿ ಬರ್ರಿ ನೀವು, ಹುಬ್ಳಿ ಬಂದು ನನ್ನ ಜೋಡಿ ಕುಂತು ಮಾತಾಡ್ರಿ ಅಲ್ಲಿ ಅಂತ ಹೇಳ್ತೀನಿ ನಾನು. ಆಕಿಗೆ ಅಮಾಶಿ ಹುಣ್ಣಿ ಆತಂದ್ರೆ ಹುಚ್ಚಿಡಿಸೈತೆ ನೋಡ್. ಮತ್ತೆ ಯಾಕಂದ್ರೆ ಇವತ್ತು ಅಮಾಶೆ ಅಲ್ಲ ಅದಕ್ಕೆ. ಆಮೇಲೆ ಅಂತಾಳ, ಆಸ್ತಿಯೊಳಗೆ ನಂದು ಅರ್ಧ ಭಾಗ ಬರ್ತೈತೆ ಅಂತ ಕೋರ್ಟಿಗೆ ಹೋದ್ರ. ಅಯ್ಯ, ನಿನ್ನ ಹೆಸರಿನಾಗ ಏನೈತಿ ಅರ್ಧ ಆಸ್ತಿ ಬರಾಕಿ? ಈಗ ಅಕ್ಕಿ ಏನಾರ ಅಂದ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂತ ಹೇಳಿ? ಅದೇನು ಅನ್ಲಿಲ್ಲಪ್ಪ ಆಕೇನ. ಇಲ್ಲಿ ಮೋಹ ಮಾತಾಡ್ತಾ ಅಂತ ನೋಡಿ.
ಹಲೋ, ನಿಮ್ಮ ಹಾ ಹಲೋವಾ. ನೀ ಮಾತಾಡ್ದೇನೆ ಕೇಳೋಲ್ ಬಾಯ್. ಈಗ ಕೇಳಾಕತ್ತೈತಿ. ಏನಿಲ್ಲ, ಕೋರ್ಟ್ಗೆ ಹೋದ್ರೆ ಏನಿಲ್ಲ, ಒಂದು ಆಧಾರ್ ಕಾರ್ಡ್ ನಿಂದು ಮ್ಯಾರೇಜ್ ಸರ್ಟಿಫಿಕೇಟ್ ಅಷ್ಟೇ, ಅದು ತಗೊಂಡೋಗಿ ಅಪ್ಲೈ ಮಾಡೋದು. ಹ್ಞೂ ಈಕಿಗೆ ದುಡ್ಕೊಂಡು ತಿನ್ನೋದು ಗೊತ್ತಿಲ್ಲ ಈಕಿಗೆ. ಇಂಜಿನಿಯರಿಂಗ್ ಮಾಡಾಳಿಕ್ಕಿ. ಇಂಜಿನಿಯರಿಂಗ್ ಮಾಡಿ ಮನ್ಯಾಗ ಕುಂತು ನಾನು ಇಷ್ಟು ಜೀವ ಹಿಂಡಾಕತ್ತಾಳಿಕ್ಕಿ. ಆಮೇಲೆ ಮದುವೆಕಿನ ಮುಂಚೆ ಹೇಳಿದ್ಲಿಕ್ಕಿ ನನಗೆ ಬೈಕ್ ಕೊಡಿಸ್ತೀನಿ ಅಂತ ಹೇಳಿ ಈಗ ಅರ್ಧ ಆಸ್ತಿ ಬೇಕಂತ ಈಕಿಗೆ. ಎಲ್ಲ ಆಗಾಕತ್ತಾವಲ್ಲ ಈಗ. ಇಂಥರೇ ಇರ್ತಾವ, ಇಂಥ ಹೆಣ್ಣುಗಳ ಇರ್ತಾವ ನೋಡಲ್ಲಿ. ಹ್ಞೂ, ಅವ್ರ ಮನ್ಯಾಗೆ ಕಲ್ಸಿಲ್ಲ ಅನ್ಸತ್ತೆ ಅಂತದಲ್ಲ, ಅದಕ್ಕೆ ಹಂಗ. ಅವ್ವ, ನಾ ಹೇಳಿನಲ್ಲ ನಿನಗೆ, ಇನ್ನು ಮೆನಿಂತ್ರ ನಾನು ಸಂಡೇನೂ ಮನೆಯಾಗಿರಲ್ಲ, ಇನ್ನು ಸ್ಯಾಟರ್ಡೇನೂ ಮನೆಯಾಗಿರಲ್ಲ. ನಾ ಇನ್ನು ಫುಲ್ ನನ್ನ ವರ್ಕ್ ಮತ್ತು ನನ್ನ ಕೋರ್ ಕರಿಕ್ಯುಲರ್ ಆ್ಯಕ್ಟಿವಿಟಿಗೆ ನಾನು ಇನ್ನು ಫುಲ್ ಎಫೆಕ್ಟ್ ಕೊಡ್ತೀನಿ ನೋಡಿ. ನಾ ಈಗ ಹೇಳಿನಿ, ಇನ್ನು ಮುಂದೆ ನನಗೆ ಹೊಂದ್ಕೊಂಡು ಹೋಗು ಅಂದ್ರೆ ಆಗಂಗಿಲ್ಲ. ಆಯ್ತಪ್ಪ, ನಿನ್ಗೆ ಹೆಂಗ್ ಬರ್ತಂಗೆ ಮಾಡ. ಈಗ ಹಿಂಗೆ ಮಾಡ್ಕೊಂತ ಕುಂತ್ರೆ ನೀನು ಭವಿಷ್ಯನ ಹಾಳಾಗತ್ತೆ ಮತ್ತೆ ಸುಮ್ಮನೆ. ಆಯ್ತುವ. ಹಲೋ ರೀ ಅತ್ತೆ. ಅಲ್ರಿ ಅತ್ತೆ, ನಾ ಏನ್ ಕೇಳಿ ನಿಮ್ಮ ಮಗಗ? ನಾ ಕೇಳಿದ್ ಒಂದ್ ಕ್ವಶನಿಗೆ ಎಲ್ಲಾರು ಇಷ್ಟು ಮಾತಾಡಕತ್ತಿ ಬಿಟ್ಟಿರಲ್ಲ. ನೋಡ್ವಾ, ನನ್ನ ಮಗ ಹುಡುಗಿಯರು ಮತ್ತು ಹುಡುಗರು ಇರೋ ಸ್ಕೂಲ್ನಾಗ ಕಲ್ತು ಬಂದಾನ. ಅಲ್ಲಿ ಮುಟ್ಟೋದು ಗಿಟ್ಟೋದು ಎಲ್ಲ ಇರತ್ತೈತೆ. ಅತ್ಯಾರ, ನಾನು ಕಲ್ತು ಬಂದೀನಿ, ಆದ್ರೆ ಇಷ್ಟೊಂದು ಇರಂಗಿಲ್ರಿ ಅತ್ಯಾರ. ಅಲ್ವಾ, ಇಂಜಿನಿಯರಿಂಗ್ ಮಾಡಿ ಅಂತಿ, ಅಷ್ಟು ಗೊತ್ತಾಗಲ್ಲ ನಿನಗಿನ್ನ? ಅತ್ಯಾರ, ನಾ ಕಲ್ತಿಲ್ಲ ಅಂತಾನ ತಿಳ್ಕೊರಿ ನೀವೀಗ. ಕಲ್ತಿಲ್ಲ ಅಂತೇಳಿ ನಾನು ನನ್ನ ಮದುವೆ ಮಾಡ್ಕೊಂಡು ಬಂದಿಲ್ಲ. ನನ್ನ ಮಗ ನೀ ಕಲ್ತು ಬ್ಯಾಂಕ್ನಾಗ ಕೆಲಸ ಮಾಡಕತ್ತಿ ಅಂತ ಹೇಳಿ ಮದುವೆ ಮಾಡ್ಕೊಂಡು ಬಂದಾನ ನನ್ನ ಮಗ. ಹಂಗ ಏನು ಬಂದಿಲ್ಲ ನಿನ್ನ. ಆಮೇಲೆ ಯಾವಾಗ ನೋಡ್ತಿ ಅವಾಗ ರೋಗಿಷ್ಟೇ ತರ ರೋಗ ಅಂಟಿಸ್ಕೊಂಡು ಕುಂತಿ ನೀನು. ಅಷ್ಟಾದ್ರೂ ನನ್ನ ಮಗ ಬಂದು ಎಲ್ಲ ಮಾಡಿ ಮಟ್ಟಿನೂ ನಿನ್ ಕಡೆ ಅನಿಸ್ಕೋಬೇಕಲ್ಲ. ಅಲ್ರಿ ಅತ್ತರ, ರೋಗಿಷ್ಟೇ ಅನ್ನಗತ್ತಿರಲ್ಲ. ನಾನು ಅಷ್ಟು ಆರಾಮಿಲ್ಲ ಅಂತಂದ್ರೆ ಎದ್ದು ಎಲ್ಲ ಮಾಡಿ ಆಮೇಲೆ ಮಲ್ಕೊಂತಿದ್ದೆ. ನಿಮ್ಮ ಮಗಗೆ ಏನೇನ್ ಮಾಡ್ಬೇಕೆಲ್ಲ ಮಾಡೇ. ನೋಡುವ, ನಮ್ಮ ಮನ್ಯಾಗ ಮಲ್ಕೊಳ್ಳೋದು ಗಿಳ್ಕೊಳ್ಳೋದು ಇದೆಲ್ಲ ಹತ್ತಂಗಿಲ್ಲ. ಏನಿದ್ರು ಎದ್ದು ಕುಂದಿರ್ಬೇಕು. ನಾ ಹೇಳ್ದೆ ನನ್ನ ಮಗಗ ಮದುವೆಕಿನ ಮುಂಚೆ, ನಿನಗೆ ಬ್ಯಾಂಕಿಂದ ಬರ್ಬೇಕಾದ್ರೆ ಇವ್ ಫೋನ್ ಹಚ್ಚಿದ್ದೆ ಅಂತಾರೆ, ಯಾವ ಗುಳಿಗೆ ತಗೊಳ್ಳಿ. ಈಗ ಇಷ್ಟು ಗೋಳಾಡಕತ್ತಾಳಿಕ್ಕಿ, ನಾಳೆ ಮದುವೆ ಆದ್ಮೇಲೆ ಯಾವ ಗತಿ? ಬ್ಯಾಡ್ ಅಂತ ಎಷ್ಟು ಕೈಯಾಗ ಕಡ್ಡಿ ಕೊಟ್ಟೆ ಇವಂಗ. ಬ್ಯಾಡ್ ಅಂದ್ರು ನಿನ್ನ ಮದುವೆ ಆದವ. ಇಬ್ರು ಸೇರಿ ಆಗಿರು ನೋಡು, ಈಗ ಹೊಂದ್ಕೊಂಡು ಹೋಗಕ್ಕಾಗಲ್ಲ ಇಬ್ರಿಗೆ ನಿಮಗೆ. ಅಲ್ರಿ ಅತ್ತೆ, ಜಾಬಿದ ಬಗ್ಗೆ ನಾನು ನಿಮಗೆ ಹೇಳೇ ಬಿಟ್ಟಿರಲ್ಲ. ಆ ಜಾಬ್ ಬಿಟ್ಟ ಮೇಲೆ ನಂಗೆ ಬರೀ ಕಾಲ್ ಸೆಂಟರ್ ಬರಾಕತ್ತ, ನಂಗೆ ಅದು ಮಾಡಕ್ ಇಷ್ಟ ಇಲ್ಲ ಅಂತೇಳಿ ನಿಮ್ಗೆ ಎಷ್ಟು ಸಲ ಏನಿಲ್ಲ ನಿಮ್ಗೆ. ಅದು ಬಿಟ್ಟು ಬ್ಯಾರನ್ ಮಾಡಕತ್ತೀನಿ. ಸಾಕು, ನಿಮ್ಗೆ PM ಹುದ್ದೆನ ಬೇಕಂತಂದ್ರೆ ಆಗಕ್ಕಾಗತ್ತನ? ಎಲ್ಲಾರ್ಗಿ PM ಹುದ್ದೆನ ಸಿಗುತ್ತಾನ? ಯಾವ ಸಿಗುತ್ತೆ ಅದನ್ನ ಮಾಡ್ಬೇಕು. ಮಾಡಕ್ ಬರದೇ ಇರೋರು ಅದೇನೋ ಅಂತಾರಲ್ಲ, ಹಂಗಾಗತ್ತಿದೆ. ಆಮೇಲೆ ನಿನ್ ಜೋಡಿ ಅಂತೂ ನನಗೆ ಮಾತಾಡಕ್ಕಾಗಲ್ಲ. 6 ವರ್ಷ ಆಯ್ತು ನಿಮ್ಮಿಬ್ಬರದು ಇನ್ನ ಮದುವೆ ಆಗಿ, ಇನ್ನಾದ್ರೂ ನೀವು ಹೊಂದ್ಕೊಂಡು ಹೋಗಕ್ಕಾಗಲ್ಲ ಇಬ್ಬರಿಗೂ. ಕೇಳಿ ನಮಗೂ ಸಾಕಾಗೈತಿ. ಈ ತರ ನೀವು ಮಕ್ಕಳಿಗೆ ಸಪೋರ್ಟ್ ಮಾಡಕತ್ತರ, ಮತ್ತೆ ಅವ್ರೇನ ನನ್ನ ಜೋಡಿ ಚೆನ್ನಾಗಿರ್ತಾರಂತೆ. ನನ್ನ ಜೋಡಿ ಯಾರು ಮಾತಾಡ್ತಾರೆ? ಫೋನ್ ಇಡು ಸಾಕು. ಅಲ್ವಾ, ಇವ್ರ ಮನ್ಯಾಗ ಈಗ ಏನಾರ ಫೋನ್ ಹಚ್ಚಿಂದ ಅಂದ್ರೆ ಅವ್ರ ಅಪ್ಪ ನುಲ್ಕೊಂತ ನನಗೆ ಏನು ಗೊತ್ತಾ ಇಲ್ರಿ ಅಳಿ ಅಂದ್ರೆ, ನನಗೆ ಏನೋ ಇದು ಇನ್ನ ಇಲ್ರಿ ಅಂತೆ ನುಲ್ಕೊಂತ ಮಾತಾಡ್ತಾರೆ. ಇವ್ರ ಮನ್ಯಾಗ ಗಂಡು ಮಕ್ಳಿಗೆ ವ್ಯಾಲ್ಯೂನ ಇಲ್ಲ ಇವ್ರಿಗೆ. ಅಲ್ಲ, ನಮ್ಮ ಅಪ್ಪ ಅಮ್ಮಂಗೆ ಏನು ಹೇಳಿರಂಗೆ ಇಲ್ಲ. ನೀ ಹಂಗ ಒಟ ಏನಾರ ಅನ್ನಕ್ ಹೋಗ್ಬೇಡ. ನೋಡು ನೀನ್ ನಮ್ಮ ಅಪ್ಪ ಅಮ್ಮ ಬಗ್ಗೆ ಬರೇ ಹೆಣ್ಣು ಮಕ್ಕಳದ ಇವ್ರ ಮನ್ಯಾಗ. ಅವಳು ಮಾತಾಡಕತ್ತಾನ. ನಮ್ಮ ಅಪ್ಪ ಫೋನ್ ಹಚ್ತೀನಿ ನಿಂದ್ರ ನಾನು. ಹಲೋ ಅಪ್ಪ. ಅಪ್ಪ, ಏನಾದ್ರು ಗೊತ್ತನ, ನಿನ್ನಿಂದ ಜಗಳ ಹತ್ಬಿಟ್ಟೈತೆ ನಮ್ಮ ಮನ್ಯಾಗ. ಅಂದ್ರೆ ನೀವು ಮನೆ ಕೇಕ್ ಕಟ್ಟಿಂಗ್ ಅಂತ ಇವ್ರ ಆಫೀಸ್ ವರ್ಕಿಗೆ ಹೋಗಿದ್ದೆ ನಾನು. ಅಂದ್ರೆ ಅವ್ರ ಆಫೀಸ್ ಕೊಲ್ಲಿಗೆ ಕರ್ಕೊಂಡು ಹೋಗಿದ್ರ. ಅಲ್ಲಿ ಹೋದಲ್ಲಿ ಯಾರೋ ಒಬ್ಬಕ್ಕೆ ಇವ್ನ ಮೈ ಮುಟ್ಟೋದು, ಕೈ ಮುಟ್ಟಿ ಮಾತಾಡ್ಸೋದು ಮಾಡಕತ್ತಿದ್ಲು. ಅದಕ್ಕೆ ನಾ ಮನೆಗೆ ಬಂದ್ಮೇಲೆ ಹಿಂಗ್ಯಾಕೆ ಮಾಡಕತ್ತಿ ಅಂತ ನಾನು ಕೇಳಿದ್ರ, ನನಗ ಈಗ ನೀ ಬರೀ ಅನುಮಾನ ಪಡ್ತಿ ಹಂಗೆ ಹಿಂಗಂದ ಅಂದ. ಆಮೇಲೆ ಏನಾಯ್ತು, ಬೆಳಗ್ಗೆ ಕಸ ಹೊಡಗಾಕತ್ತಿದ್ನೆ, ಕಸ ಎಲ್ಲ ಹೊಡಗಿದ್ದೆ ನಾನು. ಇವ್ರು ಬಂದು ಏನು ಬೆಳಗ್ಗೆ 9ಕ್ಕೆ ಹೋಗ್ಯಾನ, ಮತ್ತೆ 9ಕ್ಕೆ ಹೋಗಿ 12ಕ್ಕೆ ಬಂದಾನ. ಬಂದು ಇಕ್ಕಟ್ಟ ಅಮಾಶೆಲ್ಲ ಸಾಯಂಕಾಲ ಇಕ್ಕಟ್ಟು ಹೊಡ್ಸಿದತ್ತಂದ. ಇವ ಏನಂದ, ನಾನು ಒರೆಸ್ತೀನಿ ತಗೋ ಅಂತ ಒರ್ಸಾಕತ್ತ. ಒರೆಸ್ಬೇಕಾದ್ರೆ ಅಲ್ಲಿ ಸಿಲಿಂಡರ್ ಇಟ್ಟಿರ್ತೀವಿ ಒಳಗೆ ಕಬೋರ್ಡ್ನಾಗ. ಆ ಸಿಲಿಂಡರ್ ಕಬೋರ್ಡ್ ನಾನು ತೆಗ್ದಿಲ್ಲ. ಹೋದ್ಸಲ ಎಲ್ಲ ಯುಗಾದಿಗಂತೆ ಎಲ್ಲ ತೊಳೆದು ಸ್ವಚ್ಛ ಮಾಡಿನಲ್ಲ, ಮ್ಯಾಗಿಂದ ಅಷ್ಟೇ ಕಸ ತಕೊಂಡಿದ್ದೆ. ಇವ್ 3 ದಿನದಿಂದ ನಿಂಗೆ ಲ್ಯಾಟ್ರಿನ್ ಸಿಕ್ಕಿಲ್ಲ, ನೀನು ಕಸ ಹೊಡ್ಯಾಕ್ ಬರಲ್ಲ, ನೆತ್ತಿ ಮೇಲೆ ಇಟ್ಟಿ ಅಂತೇಳಿ ಅವ್ರ ಅಪ್ಪಗೆ ಫೋನ್ ಹಚ್ಚಿದ. ಅವ್ರ ಅಪ್ಪ ನೋಡಿದ್ರೆ ನನಗೆ ಕೋರ್ಟು ಕಚೇರಿ ಆದ ಈದ ಅಂತ ಅನ್ನಕತ್ತಾರ. ಅವ್ರ ಅವ್ವನು ನನಗೆ ರೋಗಿಷ್ಟೇ ಹಂಗೆ ಹಿಂಗೆ ಅನ್ನಕತ್ ಬಿಟ್ಟಾಳಪ್ಪ. ಅಲ್ಲ, ಲಾಸ್ಟ್ ಟೈಮ್ ಜಗಳ ಆದಾಗೂ ನನ್ ಕಣ್ಣೀರ್ ಹಾಕಿ ಕಳಿಸಿದ್ರು ಅವರು. ಬರೀ ನನ್ನ ಮಗಳಿಗೆ ಎಷ್ಟರ ಕಣ್ಣೀರ್ ಹಾಕ್ಸಕತ್ತಾರ ಇವ್ರು. ಕೊಡೋ ಒಂದ್ ಜೋಡಿ ಮಾತಾಡ್ತೀನಿ. ಹಲೋ ರೀ ಮಾವಾರ. ಅಲ್ರಿ ಮಾವಾರ, ನಿಮ್ಮ ಮಗಳು ಏನಂತ ಗೊತ್ತನ, ನಾ ಇಲ್ದಾಗ 4 ಜನ ಹುಡುಗಿಯನ್ ಕರ್ಕೊಂಡು ಬಂದಿರ್ತೀನಿ ಅಂತ ಅನ್ನಕತ್ತಾನ. ಇಲ್ಲಪ್ಪ, ಅದು ಹುಟ್ಟಿಸ್ಕೊಂಡು ಅನ್ನಕತ್ತಾನ. ಆಮೇಲೆ ಏನು ಇದನ್ನ ಕೆಲಸ ಮಾಡಂಗಿಲ್ಲ ನೀನ ಮಾಡ್ಕೋ, ಆಮೇಲೆ ಹೊಚ್ಚಲ ತೊಳೆಯಂಗಿಲ್ಲ ನೀನ ತೊಳ್ಕೋ, ಹಿಂದೆಲ್ಲ ಮಾತಾಡ್ತಾಳ್ರಿ. ನಾ ದಿನ ಹೊಸಲ ತೊಳಿತೀನಪ್ಪ. ಅವ್ನು ನೋಡ್ಲಿಕ್ಕ ನಾ ಏನ್ ಮಾಡ್ಲಿ? ಅಲ್ರಿ ಹೇಳಿ ಅಂದ್ರೆ ಹೊಂದ್ಕೊಂಡು ಹೋಗಕ್ ಆಗತ್ತಿಲ್ರಿ ನಿಮ್ಗೆ. ಎಷ್ಟಂದ್ರೆ ನಾವು ಬರೀ ಹೊಂದ್ಕೊಂಡು ಏನ್ ಹೇಳಿದ್ರು ಹೊಂದ್ಕೊಂಡು ಹೋಗ ಅಂತೀರಲ್ರಿ. ಆಯ್ತು ತಗೋರಿ, ಇಡ್ತೀನಿ. ಹಲೋ ಅಪ್ಪ. ಅವ್ರ ಅಪ್ಪಾರು ಫೋನ್ ಹಚ್ಚಿದ್ರು, ಏನಾರ ಮಾತು ಹೇಳಿದ್ರು ಬರೀ ಹೊಂದ್ಕೊಂಡು ಹೋಗಕ್ ಆಗಲ್ಲನ್ರಿ ಅಂತಾರ. ಅಲ್ಲ, ಕೆಂದಿದ್ದೆಲ್ಲ ಹೇಳಿದಿಲ್ಲ. ಅವ್ರು ನನ್ನ ಮಾತಾಡಕ ಬಿಡವಲ್ರಿ, ಬರೀ ಹೊಂದ್ಕೊಂಡು ಹೋಗ್ರಿ ಅನ್ನೋದು ಅಂತಾರ. ಆಮೇಲೆ ಅವರು ಅಂದ್ರು,
ಕೋರ್ಟ್ಗೆ ಹೋಗಿದ್ರೆ ಹೋಗ್ರಿ ಅಂತಂತ ಅಂದ್ರು. ಹೌದಾ, ಅಷ್ಟು ಅನ್ನಕತ್ತಂದ್ರೆ ಬಾ ನೀನು ಇಲ್ಲೇ ಬಾ, ಹುಬ್ಳಿಗೆ ಇಲ್ಲೇ ಕೂತು ಮಾತಾಡೋಣ ಬಾ ಅಂತ ಹೇಳಕ್ಕೆ ಕರ್ಕೊಂಡು ಬಾ ಈಗ. ಆಯ್ತಪ್ಪ ಕರ್ಕೊಂಡು ಬರ್ತೀನಿ, ಈ ಸದ್ಯ ರೆಡ್ ಬಸ್ಸಿಗೆ ಹತ್ತೀನಿ, ಕರ್ಕೊಂಡು ಬರ್ತೀನಿ. ಏನು ಬುಕ್ಕಿಂಗ್ ಮಾಡಲ್ಲ ಏನಿಲ್ಲ, ಹಂಗೆ ಹೇಳ್ಕೊಂಡು ಬರ್ತೀನಿ ಆಕಿನ. ಆಯ್ತು ಅಷ್ಟ ಮಾಡು. ನೋಡೋ ಹೆಂಗ್ ಮಾತಾಡಕತ್ತಾನ ನೋಡೋ. ಹಲೋ, ಹೇಳ್ಪ. ಏನ್ರಿ ಮಾವಾರ ಏನ ನಮ್ಮ ಅಕ್ಕಾಗ ಡಿವೋರ್ಸ್ ಕೊಡ್ತೀನಿ ಅದು ಅನ್ನಕತ್ತೀರಂತ. ನೋಡಪ್ಪ ಹಿಂಗಾತು ಹಿಂಗಾತು. ಆಮೇಲೆ ನೋಡು ನಿಮ್ಮ ಅಕ್ಕ ಈ ಬೆಳಿಗ್ಗೆ ಏಳಂಗಿಲ್ಲ, ಕಸ ಹೊಡೆಯಂಗಿಲ್ಲ, ಮತ್ತೆಲ್ಲ ಹೊಂದ್ಕೊಂಡು ಹೋಗ್ತೀನಿ. ಆಮೇಲೆ ಆಕಿಗೆ ಆರಾಮಿಲ್ಲ ಅಂದ್ರು ನಾನ ಮಾಡ್ಕೊಂಡು ಹೋಗ್ತೀನಿ. ಅಷ್ಟೆಲ್ಲ ಮಾಡಿದ್ರು ನಿಮ್ಮ ಅಕ್ಕ ನನಗೆ ಏನು ಮಾಡಂಗಿಲ್ಲ. ಆಮೇಲೆ ಬರೀ ಅಮ್ಮಣ್ಣ ಒಬ್ಬಕ್ಕೆ ನಾ ಯಾರು ಕೈ ಮುಟ್ಟಾಳ, ಬಟ್ ಫೋಟೋ ತೆಗಿಯೋಕೆ ಹೋಗ್ಬೇಕಾದ್ರೆ ಏನಂದ್ಲು ಬಾ ಅಂತ ಏನೋ ಕರ್ದಾಳಂತಕ್ಕೆ. ನಾ ಹಂಗಂತ ಹೇಳಿಲ್ಲ ಅಕ್ಕಿ ನನಗೆ. ಆದ್ರೆ ನಾ ಈ ನಿಮ್ಮ ಅಕ್ಕ ಅದನ್ನ ಅವಮಾನ ಪಡಾಕತ್ತಾಳ. ಹೌದಾ, ಆಯ್ತು ತಗೋ, ನಾ ಎಲ್ಲ ಮಾತಾಡ್ತೀನಿ ಜೊತೆ. ಹಲೋ ಅಕ್ಕ. ಅಲ್ಲ ಅವ ಹೇಳಿದ್ದಷ್ಟ ನೀನ್ ನಂಬಕತ್ತಿ, ನಾ ಏನ್ ಹೇಳಕತ್ತೀನಿ ನಿನ್ ಕೇಳವಲ್ಲೇನ? ಅಲ್ಲ ನಿನ್ಗೆ ಹೊಂದ್ಕೊಂಡು ಹೋಗಕ್ ಆಗುತ್ತೋ ಏನಿಲ್ಲೋ? ಎಲ್ಲ ಹೊಂದ್ಕೊಂಡು ಹೊಂಟಾನಂತವ. ನಿನ್ಗೆ ಹೊಂದ್ಕೊಂಡು ಹೋಗಕ್ ಆಗುತ್ತೇನಿಲ್ಲ? ಅಲ್ಲ ನಾ ಹೇಳೋದೊಂದಿಟ್ಟು ಕೇಳೊಂದಿಟ್ಟು. ನೋಡು ನಿನ್ಗೆ ಹೊಂದ್ಕೊಂಡು ಹೋಗಕ್ಕಾದ್ರ ಆಗ, ಇಲ್ಲಾಂದ್ರೆ ಡಿವೋರ್ಸ್ ಕೊಟ್ಟು ಮನೆಗೆ ಬಂದು ಕುಂದ್ರು. ಆಮೇಲೆ ಅವ್ರ ಆಸ್ತಿ ಪಾಸ್ತಿ ನಮಗೇನು ಬೇಡ. ಅಲ್ಲ ಪೂರ್ತಿಯಾಗಿ ನೀನು ನನ್ನ ಮಾತು ಕೇಳವಲ್ಲ ಒಂದಿಟ್ಟು. ಅಲ್ಲ ಅವರೆಲ್ಲ ಅನ್ನೋದೆಲ್ಲ ಸರಿಯೇನ? ಅಲ್ವಾ, ನೀ ಎಲ್ಲ ಕೆಲಸ ಮಾಡಿದ್ರ ಅವ್ರ್ಯಾಕಂತ. ಅಲ್ಲ ಬೆಳಿಗ್ಗೆ ಹೇಳ್ತೀನಿ, ಎದ್ದು ಹುಡುಗುಗ ಬುತ್ತಿ ಕಟ್ತೀನಿ, ಇವ್ರಿಗೆ ಡಬ್ಬಿ ಕಟ್ತೀನಿ, ಕಸ ಹೊಡಿತೀನಿ, ಬಾಕ್ಲ ತೊಳಿತೀನಿ. ಆಮೇಲೆ ನಂದು ಏನ್ ಕೆಲಸ ಐತಿ ಅದನ್ನ ನಂದು ವರ್ಕ್ ಮಾಡ್ಕೊಂತೀನಿ. ಆಮೇಲೆ ನಂದು ಸಿದ್ದನ್ ಕರ್ಕೊಂಡ್ ಬರ್ತೀನಿ. ಆಮೇಲೆ ಅವ್ನ್ ಊಟ ಉಣಿಸಿ ಅವ್ನ್ ಮಣ್ಗಿಸಿ ಇವ್ರು ಬಂದ್ಮೇಲೆ ಇವ್ರಿಗೆ ಅಡ್ಗೆ ಮಾಡಿ ಆಮೇಲೆ ನಾನು ಮಲ್ಕೊಂತೀನಿ. 11 ಗಂಟೆಗೆ ಮಲ್ಕೊಂತೀನಿ. ನಾನು 11 ಗಂಟೆಗೆ ಮಲ್ಕೊಂಡ್ರು ಬೆಳಗ್ಗೆ ಲೇಟಾಗಿ ಹೇಳ್ತೀನಿ, ನಿಜ ಇಲ್ಲ ಅಂತ. 11, 12ಕ್ಕೆ ಮಲ್ಕೊಂತೀನಿ ಒಮ್ಮೊಮ್ಮೆ, ಯಾಕಂದ್ರೆ ಹುಡುಗ ಮಕ್ಕೊಂಗಿಲ್ಲ ಲಗುನ. ಹಾಗಾಗಿ ನಾನು ಲೇಟಾಗಿ ಮಲ್ಕೊಳ್ಳೋದಂದ್ರೂ ನಿಜ. ಆದ್ರೂ ಲೇಟಾಗಿ ಹೇಳೋದಂದ್ರೆ ಎಷ್ಟೊತ್ತಿಗೆ ಹೇಳ್ತೀನಿ, 6:30, 7 ಅಂದ್ರೆ ಹೇಳ್ತೀನಿ. ಎದ್ದು ಮತ್ತೆಲ್ಲ ಸೇಮ್ ರೂಟೀನ್ ಸ್ಟಾರ್ಟ್ ಮಾಡ್ತೀನಿ. ಅಷ್ಟಿದ್ರು ಇವರು ನನಗೆ ಹೆಂಗ್ ಮಾತಾಡ್ತಾರೆ. ನಿನಗ 7 ಗಂಟೆಗೆ ಕೇಳಂದಾರ ಯಾರು? 6 ಗಂಟೆಗೆ ಕೇಳು, ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗು, ಯೋಗ ಮಾಡು, ಅದು ಮಾಡು. ಅಲ್ಪ ಹುಡುಗ ಮಕ್ಕಳದ ಲೇಟ್. ಲಗುನ ಮಗಸು, ಇಷ್ಟೆಲ್ಲ ಕೆಲಸ ಮಾಡಿರ್ತೀನಿ, ಲಗು ಮಗಸು. ಅಲ್ಲ ನಾನು ಪೂರ್ತಿ ಮಾತಾಡ್ ಕೇಳಲ್ಲ, ಏನು ಮಾಡ್ಕೊಂಡು ಹೊಂಟಿಲ್ಲ ಅಂತಾರ. ನಾನು ಹೊಚ್ಚಲ್ ಇದನ್ನ ನೀರ್ ಹಾಕಲ್ಲ ಅಂತಾರ. ಅಲ್ಲ ನಾ ಹಾಕಿರ್ತೀನಿ ಇಲ್ಲ. ಆಯ್ತು ತಗೋ, ನನ್ನ ಕೆಲಸ ಐತಿ, ಆಮೇಲೆ ಹಚ್ತೀನಿ. ಹಲೋ ಅಪ್ಪ. ಅವ್ರ ತಮ್ಮ ಫೋನ್ ಹಚ್ಚಿದ್ದ. ಅವ್ರ ತಮ್ಮ ಫೋನ್ ಹಚ್ಚಿ ಏನಂದ, ಇಲ್ರಿ ಮಮ್ಮ ನಾ ಎಲ್ಲ ಬುದ್ಧಿ ಹೇಳ್ತೀನಿ ತಗೋರಿ ಅಂತಂದ. ನಾ ಹಂಗಾಗಿ ಈಗ ಸುಮ್ಮಾಗಿನಿ. ಆಮೇಲೆ ಅವ್ರ ಮನೆಯನ್ನಾರಿಗೆ ಬೇಡಾಗ್ಯಾಳಪ್ಪ ಈಕಿ. ಅವ್ರ ಮನೆಯನ್ನಾರ್ಗಿವ್ನು ಬೇಡಾಗ್ಯಾಳ. ಅವ್ರ ಮನೆಯನ್ನಾರಿಕಿನ್ ಕರ್ಕೊಂಡು ಹೋಗಕ್ಕ ಒಲ್ಲೆ ಅನ್ನಕತ್ತಾರ ನೋಡಿ. ಈಗ ಅಲ್ಲಿ ಬೇಡಾಗೈತೆ, ಇಲ್ಲಿ ಬೇಡಾಗೈತಿ. ದರಿದ್ರ ನನಗೆ ಅಂಟ್ಕೊಂಡು ಕುಂತು ಬಿಟ್ಟೈತಿ. ಅಲ್ಲಿ ಹೋದ್ರು ಈಕಿಗೆ ಮಾಡಿ ಹಾಕ್ಬೇಕಲ್ಲ ಅವ್ರು, ಹಂಗಾಗಿ ಅವ್ರಿಗೂ ಬೇಡಾಗ್ಯಾಳ ಅವ್ರು. ಹಲೋ ಅವ ಹೆಂಗಂತ ನೋಡುವ, ಸಂತು ಫೋನ್ ಹಚ್ಚಿದ್ದ, ಅವನು ನನ್ನ ಮಾತು ಕೇಳಿಲ್ಲ. ಇವ ನನ್ನ ಗಂಡ ಹೆಂಗಂತಾನಂದ್ರೆ ನಾನು ಯಾರಿಗೂ ಬೇಡಾಗಿನಿ ಅಂತ ನೋಡುವ. ಯಾರಿಗೂ ಬೇಡಾಗಿನಿ, ಅದಕ್ಕೆ ಅವ್ರ ಮನೆಯವ್ರಿಗೂ ಇಲ್ಲ, ನಿಮ್ಗೂ ಇಲ್ಲ. ನೀವು ಬಂದು ನನ್ನನ್ನು ಕರ್ಕೊಂಡು ಹೋಗಕ್ಕೆ ರೆಡಿ ಇಲ್ಲ. ಅಷ್ಟು ತ್ರಾಸ ಕೊಡಕತ್ತ ನೀವು. ನಾ ಏನು ಮಾಡಿದ್ರು ತಪ್ಪು, ಏನು ಮಾಡಿದ್ರು ಸರಿ. ನಾನೇನು ಬೇಡಾಗಿನೇನವ ನಿಮಗ. ಆಮೇಲೆ ಇವ್ರವ್ವ ಅಂತ ನನಗ ನಿನ್ನ ಸಂಸ್ಕಾರನ ಕಳಿಸಿಲ್ಲ ನಿಮ್ಮ ಅಪ್ಪ ಅಮ್ಮ. ಎಷ್ಟು ಸಂಸ್ಕಾರ ಕಳಿಸ್ಕೊಳಿ. ಅವ್ರಿಗೂ ಮಗಳದ ಇಲ್ಲ, ಅವ್ರಿಗೆ ಸಂಸ್ಕಾರ ಕಳಿಸಿರಂಗಿಲ್ಲನ ಇವ್ರಪ್ಪ ಅಮ್ಮ. ಏನೇ ಇಷ್ಟೆಲ್ಲ ಮಾಡಿನೂ ಇವ್ರ ಕಡೆಯಿಂದ ಅನಿಸ್ಕೊಳ್ಳೋದು ಕೇಳಿದ್ದು ಒಂದು ಕ್ವಶನ್ 108 ಕೋರ್ಟು ಕಚೇರಿ ಡಿವೋರ್ಸ್ ಆಸ್ತಿ ಕೇಳಿನಂತ. ಇಷ್ಟೆಲ್ಲ ಮಾತಾಡ್ತಾರೆ ಇವ್ರು ನನಗ. ನಾ ಏನಂತ ತಪ್ಪು ಮಾಡೀನಿ ಅಂತ ಇಷ್ಟು ಮಾತಾಡ್ತಾರ. ನಾನು ನೋಡ್ಕೊಂಡು ಹೊಂಟೀನಿ. ನನ್ನ ಮಗನ್ ಬಿಟ್ಟಂತ್ರು ನಾ ಬರೋದಿಲ್ಲ. ಬರೋದಿತ್ತರ ನಾನು ಬರ್ತೀನಿ. ಇವೊಂದು ಆಸ್ತಿನೂ ಬೇಡ, ಇವ ಅಂತಸ್ತನು ಬೇಡ ನನಗ. ಮಾತೆತ್ತಿದ್ರು ಯಾವಾಗ ಜಗಳ ಬರ್ತಾವ ಅವಾಗ ಮನೆ ಬಿಟ್ಟು ಹೋಗು ಅಂತಾನ. ಕೇಳಿ ಸಾಕಾಗೈತ್ ನನಗಂತ್ರು. ಇನ್ನೇನಿದ್ರು ಸಾಯೋದೊಂದೇ ಕೆಲಸ ಐತ್ ನೋಡು, ಅಷ್ಟಾಗಿಬಿಟ್ಟೈತ್ ನನಗ. ಅಂತ ಮಾತು ಯಾಕಾಡ್ತೀಯವ್ವ, ಹೊಂದ್ಕೊಂಡು ಹೋಗಷ್ಟ.